ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಒಳ್ಳೆ ಪಟ್ಲಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆಗೆ ಬೆಸ್ಟ್ ಕಾಂಬಿನೇಷನು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ. ನೀವು ಬೇಕಾದರೆ ಅಡುಗೆ ಎಣ್ಣೆ, ನಾರ್ಮಲ್ ಅಡುಗೆ ಎಣ್ಣೆ ಕೂಡ ಬಳಸ್ಕೋಬೋದು. ಎಣ್ಣೆ ಕಾದ ನಂತರ 1 ಸ್ಪೂನ್ ನಾನಿಲ್ಲಿ ಸಾಸಿವೆನ ಬಳಸಿದ್ದೀನಿ. ಸಾಸಿವೆ ಸಿಡಿದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಸಾಸಿವೆ ಜೊತೆಗೂ ಕೂಡ ಹಾಕೋಬೋದು. ನಾನಿಲ್ಲಿ ತೊಳೆದು ಹಾಕಿರೋದ್ರಿಂದ ನೀರಿದ್ದರೆ ಎಲ್ಲ ಸಿಡಿಯುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ನಂತರ ನಾನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗಿದೆ. ಈಗ ನಾನು 2 ಮೀಡಿಯಮ್ ಸೈಜ್ದು ಪಟ್ಲಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಳೆದ್ಬಿಟ್ಟು ನೀರೆಲ್ಲ ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಳ್ಳೆ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ಇಲ್ಲಿ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಬೇಯಲಿಕ್ಕೆ ಅಂತ. ಈಗ 1 ಸ್ಪೂನ್ನಷ್ಟು ಪುಡಿ ಉಪ್ಪನ್ನು ಸೇರಿಸಿದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ನೀರು ಹಾಗೆ 1 ಸ್ಪೂನ್ ಪುಡಿ ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡೋಣ. ಹಾಗೆ ಅದು ಬೇಯ್ತಾ ಇರಲಿ. ಇಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. 1 ಬೌಲ್ನಷ್ಟು ನಾನಿಲ್ಲಿ ಹಸಿ ಕೊಬ್ಬರಿ ಚೂರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 2.5 ಸ್ಪೂನ್ನಷ್ಟು ಧನಿಯಾ ಪುಡಿ, 2.5 ಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸಮ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಈ ಥರ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ನುಣ್ಣಗಾಗುವಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು. ನೀವಿಲ್ಲಿ ನೋಡ್ಬೋದು ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಅದಕ್ಕಿದ್ರೆ ಸಾಕಾಗುತ್ತೆ. ಈ ಖಾರ ರುಬ್ಕೊಂಡಿರೋದು ರೆಡಿಯಾಗಿದೆ. ಈಗ ಪಟ್ಲಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ನೋಡೋಣ. ಈ ಮೊದಲೇ ನಾನು ಒಂದು ಅರ್ಧ ಬೌಲ್ನಷ್ಟು ಕಡಲೆಬೇಳೆನ ನೆನೆಸಿದ್ದು ನೋಡಿ ಇಷ್ಟಾಗಿದೆ. ಜಾಸ್ತಿ ಕಡಲೆಬೇಳೆನೂ ಹಾಕೋಬಾರ್ದು. ಪಟ್ಲಕಾಯಿ ಅಂಶ ಜಾಸ್ತಿ ಇರಬೇಕು, ಕಡಲೆಬೇಳೆ ಸ್ವಲ್ಪ ಇರಬೇಕು. ನೆನೆಸಿರೋಂಥ ಕಡಲೆಬೇಳೆನ ಇವಾಗ ಸೇರಿಸಿದ್ದೀನಿ. ಇನ್ನು ಬೇಯಬೇಕು. ಇವಾಗಲೇ ಸೇರಿಸಿದ್ದೀನಿ. ಕಡಲೆಬೇಳೆ ಮತ್ತು ಅದು ಒಟ್ಟಿಗೆ ಬೇಯುತ್ತೆ. ಈ ಕಡಲೆಬೇಳೆ ಮತ್ತು ಪಟ್ಲಕಾಯಿ ಎರಡೂ ಬೆಂದಿದೆ ನೋಡಿ. ಕಡಲೆಬೇಳೆನೂ ಚೆನ್ನಾಗಿ ಮುರ್ಕೊತಾ ಇದೆ ಹಿಂಗೆ ಅಂದರೆ ಕೈಯಲ್ಲಿ. ಇದು ಅಷ್ಟೇ. ಇವಾಗ ನಾನು ಒಂದು ಟೊಮೊಟೊನ ಹುಳಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಮೊದಲೇ ಟೊಮೊಟೊ ಹಾಕಿದ್ರೆ ಪಟ್ಲಕಾಯಿ ಬೇಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಪಟ್ಲಕಾಯಿ ಎಲ್ಲ ಬೆಂದ ಮೇಲೆ ನಾನು ಸೇರಿಸಿದ್ದೀನಿ. ಇವಾಗ ಟೊಮೊಟೊ ಸಾಫ್ಟ್ ಆಗಬೇಕಷ್ಟೇ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಸೇರಿಸ್ಕೊಳ್ಳೋಣ. ಈಗ ನಾನು ಖಾರ ಸೇರಿಸ್ತಾ ಇದ್ದೀನಿ. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೋದು. ಈಗ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಖಾರನೂ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಪರ್ಫೆಕ್ಟಾಗಿರುತ್ತೆ. ಕುದೀತಾ ಇದೆ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಧನಿಯಾ ಪುಡಿ, ಖಾರದ ಪುಡಿದು, ಹಾಗೆ ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ, ಅದು ಹೋಗೋವರೆಗೂ ಚೆನ್ನಾಗಿ ಇದು ಕುದಿಸ್ಕೊಬೇಕಾಗತ್ತೆ. ಈಗ ನಾನು ಉಪ್ಪು ನೋಡಿದ್ದೀನಿ. ಇನ್ನೂ ಸ್ವಲ್ಪ ಬೇಕು. ಇನ್ನೂ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ.
ಈ ಹಂತದಲ್ಲಿ ನೀವು ಉಪ್ಪು ಖಾರ ನೋಡ್ಕೋಬೋದು. ಇದು ಖಾರ ಹಾಕಿದ ಮೇಲೆ ಇನ್ನೇನಿಲ್ಲ, ನಾವು ಹಸಿ ಸ್ಮೆಲ್ ಹೋಗಬೇಕು, ಅಷ್ಟನ್ನ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಅಷ್ಟೇ. ಇನ್ನೊಂದು 2 ನಿಮಿಷ ಮುಚ್ಚಿಡ್ತೀನಿ. ನೋಡಿ ತೆಗ್ದಿಟ್ಟಿದ್ದೀನಿ, ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಪಟ್ಲಕಾಯಿ ಪಲ್ಯ ರೆಡಿಯಾಗಿದೆ. ನಾನಿವತ್ತು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಕಾಂಬಿನೇಷನ್ನು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.